ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಯುಗಾದಿಯ ನಂತರ ಅಂದರೆ ವಿಶ್ವಾವಸುನಾಮ ಸಂವತ್ಸರದ ಒಂದು ಮಾಸವಾರ ರಾಶಿ ಭವಿಷ್ಯವನ್ನು ನೋಡೋಣ. ಎರಡನೇದಾಗಿ ವೃಷಭ ರಾಶಿಯವರ ಒಂದು ರಾಶಿ ಭವಿಷ್ಯವನ್ನು ಮಾಸವಾರ ರಾಶಿ ಭವಿಷ್ಯವನ್ನು ನೋಡೋದಾದರೆ, ಚೈತ್ರ ಮಾಸ ಪೂರ್ವಾರ್ಧದಲ್ಲಿ ಮಾನ ಸನ್ಮಾನಗಳು ಆಗ್ತಕ್ಕಂಥದ್ದು, ಕಲಾವಿದರಿಗೆ ಭಾಗ್ಯೋದಯ, ಕೆಲವರಿಗೆ ರಾಜಕೀಯ ಜನರಿಗೆ ಲಾಭ ಆಗ್ತಕ್ಕಂಥದ್ದು, ಹುಣ್ಣಿಮೆಯ ಯುವಜನರಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಯಶಸ್ಸು, ವಾಸ್ತುಯೋಗ, ನೋವು ಗಾಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರ್ರಿ. ಅಮಾವಾಸ್ಯೆಯಲ್ಲಿ ಪ್ರವಾಸದಲ್ಲಿ ಎಚ್ಚರ ಇರುವುದು ಒಳ್ಳೆಯದು. ಇನ್ನು ವೈಶಾಖ ಮಾಸ ಪೂರ್ವಾರ್ಧದಲ್ಲಿ ಗುರು ಶುಕ್ರರ ಸಹಕಾರ, ವ್ಯವಸಾಯದಲ್ಲಿನ ಆರ್ಥಿಕ ಬಿಕ್ಕಟ್ಟು ದೂರ ಆಗ್ತಕ್ಕಂಥದ್ದು, ಬಾಕಿ ವಸೂಲಿ ಆಗುವಂತಹ ಯೋಗ ಕೂಡ ಇದೆ. ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು, ಉತ್ತರಾರ್ಧ ಔದ್ಯೋಗಿಕರಿಗೆ ಲಾಭಕರ, ಕೋರ್ಟ್ ಪ್ರಕರಣಗಳ ಇತ್ಯರ್ಥ ಆಗುವಂತಹ ಸಾಧ್ಯತೆ ಇದೆ. ಅಮಾವಾಸ್ಯೆ ವಾಹನ ಪೀಡೆಯಾಗುವಂತಹ ಯಾವುದೇ ರೀತಿ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಜ್ಯೇಷ್ಠ ಮಾಸ ಗ್ರಹಗಳ ಕುಯೋಗದ ಬಾಧೆ ತರುಣರಿಗೆ ಉತ್ತಮ ಅವಕಾಶ ನೀಡಲಿದೆ. ಶಿಕ್ಷಣ, ನೌಕರಿ, ವಿವಾಹ ಇತ್ಯಾದಿಗಳ ಸುರಳಿತ ಅಂದರೆ ವಿವಾಹ ಇತ್ಯಾದಿ ಕಾರ್ಯಗಳು ಸರಳವಾಗಿ ಆಗ್ತಕ್ಕಂಥದ್ದು. ಅಮಾವಾಸ್ಯೆಯ ಪ್ರಭಾವಳಿಯಲ್ಲಿ ಎಲ್ಲ ವ್ಯವಹಾರಗಳ ನಿಯಮ ಪಾಲನೆ ಮಾಡಿ. ಇನ್ನು ಆಷಾಢ ಮಾಸ ಶುಭ ಗ್ರಹಗಳ ಸಹಕಾರ ಉತ್ತಮವಾಗಿರಲಿದೆ. ಪೂರ್ವಾರ್ಧ ಒಟ್ಟಿನಲ್ಲಿ ಯಶಕರ, ಹಳೆಯ ಹೂಡಿಕೆಗಳು ಯಶಸ್ವಿಯಾಗುವವು. ಉತ್ತರಾರ್ಧ ತರುಣರಿಗೆ ವಿದೇಶದಲ್ಲಿ ಸಂಧಿ, ಅಮಾವಾಸ್ಯೆಯ ಸಮೀಪ ಖರೀದಿಯಲ್ಲಿ ಎಚ್ಚರ. ಇನ್ನು ಶ್ರಾವಣ ಮಾಸ ಶನಿ ಮಂಗಳ ಯೋಗದ ಪ್ರಭಾವ ಪೂರ್ವಾರ್ಧದಲ್ಲಿರಲಿದೆ. ಜೂಜಿನಿಂದ ಅಥವಾ ಯಾವುದೇ ರೀತಿಯ ಊಹಾಪೋಹ ಆಟಗಳಿಂದ ದೂರ ಇರೋದು ಒಳ್ಳೆಯದು. ಉದ್ಯೋಗದಲ್ಲಿನ ರಾಜಕೀಯದಿಂದ ದೂರವಿರಿ. ಉತ್ತರಾರ್ಧದಲ್ಲಿ ಮನೆಯಲ್ಲಿನ ತರುಣರ ಸಮಸ್ಯೆಗಳ ಪರಿಹಾರ. ಅಮಾವಾಸ್ಯೆಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಚಿಂತೆಯಾಗುವಂತಹದ್ದು, ಆ ಸಮಯದಲ್ಲಿ ಹುಷಾರಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಇನ್ನು ಭಾದ್ರಪದ ಪೂರ್ವಾರ್ಧದಲ್ಲಿ ಶುಭ ಗ್ರಹಗಳ ಸಹಕಾರ, ಪ್ರತಿನಿಧಿತ್ವದಿಂದ ಯಶಸ್ಸು, ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಚಂದ್ರಗ್ರಹಣ ಸಮೀಪ ಉದ್ಯೋಗದಲ್ಲಿನ ಘಟನೆಯಿಂದ ತೊಂದರೆ. ಉತ್ತರಾರ್ಧ ತರುಣರಿಗೆ ಅನುಕೂಲವಾಗ್ತಕ್ಕಂಥದ್ದು. ಅಮಾವಾಸ್ಯೆಯ ಗರ್ಭಿಣಿಯರು ಜಾಗರೂಕರಾಗಿ ಇರೋದು ಒಳ್ಳೆಯದು. ಇನ್ನು ಅಶ್ವಿನ ಮಾಸ ಮಂಗಳ ಭ್ರಮಣದ ಹಿನ್ನೆಲೆಯು ಆರೋಗ್ಯದಲ್ಲಿ ಏರುಪೇರು ಮಾಡಬಹುದು. ನ್ಯಾಯಾಲಯ ಅಲೆಯುವಿಕೆ. ಶುಕ್ರ ಭ್ರಮಣದಿಂದ ಪೂರ್ವಾರ್ಧದಲ್ಲಿ ಮನೆಯಲ್ಲಿ ಉತ್ಸಾಹದ ವಾತಾವರಣ ಇರಲಿದೆ. ಉತ್ತರಾರ್ಧ ವ್ಯಾವಸಾಯಿಕ ಉತ್ಕರ್ಷೆಯದು. ಇನ್ನು ಕಾರ್ತಿಕ ಮಾಸ ಪ್ರಾರಂಭದಲ್ಲಿ ಬುಧ ಮತ್ತು ಗುರು ಶುಭಯೋಗದ ಲಾಭ ಇರ್ತಕ್ಕಂಥದ್ದು. ತರುಣರಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಯಶಸ್ವಿ ಇಂಟರ್ವ್ಯೂಗಳು ಆಗ್ತಕ್ಕಂಥದ್ದು. ಹುಣ್ಣಿಮೆಯ ಸಮೀಪ ಖರ್ಚು ಜಾಸ್ತಿ ಆಗಲಿದೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಉತ್ತರಾರ್ಧದಲ್ಲಿ ಮನೆಯಲ್ಲಿ ವಾದಗಳನ್ನು ಹತ್ತಿಕ್ಕಿ. ಅಮಾವಾಸ್ಯೆಯಲ್ಲಿ ಸ್ವಲ್ಪ ಗಾಯ ಮತ್ತು ನೋವಿನಂತಹ ಸಂಗತಿಗಳು ಕೂಡ ಬರಲಿವೆ. ಆದಷ್ಟು ಹುಷಾರಾಗಿರೋದು ಒಳ್ಳೆಯದು. ಇನ್ನು ಮಾರ್ಗಶೀರ್ಷ ಪೂರ್ವಾರ್ಧ ಶುಭಕರ, ಮಹತ್ವಾಕಾಂಕ್ಷೆ ಈಡೇರಲಿವೆ. ಗೌರವಾಧಾರಗಳು ಆಗ್ತಕ್ಕಂಥದ್ದು. ಪತಿ ಅಥವಾ ಪತ್ನಿಯ ಭಾಗ್ಯೋದಯ, ಪ್ರೇಮಿಗಳಿಗೆ ವಿವಾಹ ಆಗ್ತಕ್ಕಂತಹ ಸಂದರ್ಭಗಳು ಕೂಡಿ ಬರಲಿವೆ. ಉತ್ತರಾರ್ಧ ವಿಚಿತ್ರ ಪೀಡೆ ಆಗ್ತಕ್ಕಂಥದ್ದು. ಯಂತ್ರ, ವಾಹನ ಮತ್ತು ಮಜೂರಿಗಳಿಂದ ಒಂದು ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಮಾವಾಸ್ಯೆ ಮಾತಾಪಿತೃರ ಚಿಂತೆ. ಇನ್ನು ಪೌಷ ಮಾಸ ಗ್ರಹಗಳ ಯುತಿ ಮತ್ತು ಪ್ರತಿಯುತಿಯು ಪ್ರಭಾವದ ತಿಂಗಳ ಅಂತಲೇ ಹೇಳ್ಬೋದು. ಯಾವುದೇ ಅಟ್ಟಹಾಸ ಬೇಡ. ಚಿಕ್ಕ ಮಕ್ಕಳನ್ನು ಸಂಭಾಳಿಸಿ. ಹುಣ್ಣಿಮೆಯ ಸಮೀಪ ವ್ಯವಸಾಯದಲ್ಲಿ ಲಾಟರಿ, ಯಾವುದೇ ರೀತಿಯ ಅವ್ಯವಹಾರ ಬೇಡ. ಉತ್ತರಾರ್ಧದಲ್ಲಿ ಯುವಜನರಿಗೆ ವಿದೇಶ ಗಮನದ ಅವಕಾಶ, ರಾಜಕೀಯದವರಿಗೆ ಲಾಭ ಆಗ್ತಕ್ಕಂಥದ್ದು. ಇನ್ನು ಮಾಘ ಮಾಸ ಗೆಲುವಿನ ಟೇಂಕಾರ ಮೊಳಗಿಸುವಿರಿ. ಹುಣ್ಣಿಮೆಯವರೆಗೂ ಮನಸ್ಸಿನಲ್ಲಿದ್ದಂತೆ ಕಾರ್ಯಗಳಾಗುವವು. ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ಸರಳವಾಗಿ ಆಗ್ತಕ್ಕಂಥದ್ದು. ಹುಣ್ಣಿಮೆಯ ಸಮೀಪ ವೈಯಕ್ತಿಕ ಸಮಾರಂಭಗಳು, ಯಾವುದೇ ರೀತಿ ವಸ್ತು ಖರೀದಿ, ಮಕ್ಕಳು ಮೊಮ್ಮಕ್ಕಳ ಭಾಗ್ಯೋದಯ, ಸಾಲ ಮುಕ್ತತೆಯಿಂದ ಆನಂದವನ್ನು ಅನುಭವಿಸುವಿರಿ. ಕಾಣದ ಸೂರ್ಯಗ್ರಹಣದ ಸಮೀಪ ವಾಹನಗಳಿಂದ ಎಚ್ಚರ ಇರಲಿ. ಇನ್ನು ಫಾಲ್ಗುಣ ಮಾಸ
ಹುಣ್ಣಿಮೆಯ ಸಮೀಪ ಗ್ರಹಯೋಗಗಳ ಸಹಕಾರ ಇರಲಿದೆ. ತರುಣರ ಉತ್ಸಾಹ ಪ್ರಬಲವಾಗಿರಲಿದೆ. ನೌಕರಿಯಲ್ಲಿ ಪರಿಸ್ಥಿತಿ ಜನ್ಯ ಲಾಭ. ನ್ಯಾಯಾಲಯದಲ್ಲಿ ಯಾವುದೇ ರೀತಿ ಪ್ರಕರಣಗಳಿದ್ದರೆ ಸುಸಂವಾದದಿಂದ ಇತ್ಯರ್ಥ ಆಗಲಿವೆ. ಉತ್ತರಾರ್ಧದಲ್ಲಿನ ನೌಕರಿಯಲ್ಲಿನ ವರ್ಗಾವಣೆಯಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಿರಿ ಕೆಲವರು. ಈ ರೀತಿಯಾಗಿ ಒಂದು ವೃಷಭ ರಾಶಿಯವರ ಮಾಸವಾರ ರಾಶಿ ಭವಿಷ್ಯ ಈ ರೀತಿಯಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.